ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಿದ್ದೀನಿ. ಅದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ಮತ್ತು 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆಯೇ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ನಾನು ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ನಾಟ್ ಹಾಕೋತಿದ್ದೀನಿ. ಇನ್ನೊಂದು ನಾಟ್ ಆದಮೇಲೆ ಒಂದು ಚೈನ್ ಹಾಕಿ ನಾನು ಈ ರೀತಿ ಬೀಡ್ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ಈ ಡಿಸೈನ್ದು ಬೀಡ್ ತೊಗೊತಿದ್ದೀನಿ. ಒಂದು ಬೀಡನ್ನ ಥ್ರೆಡ್ಗೆ ತೂರಿಸಿ ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಒಂದು ಚೈನ್ ಆದಮೇಲೆ ಮತ್ತೆ ಬೀಡನ್ನ ಥ್ರೆಡ್ಗೆ ತೂರಿಸಿ ಬೀಡ್ ಲಾಕ್ ಮಾಡಿ ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಒಂದು ಚೈನ್ ಆದಮೇಲೆ ಮತ್ತೆ ಒಂದು ಬೀಡು. ಇದೇ ರೀತಿ ಒಂದು ಚೈನು, ಒಂದು ಬೀಡು, ಒಂದು ನಾಟ್, ಇದೇ ರೀತಿ ನೀವು ಕಂಟಿನ್ಯೂ ಮಾಡಬೇಕು. ಪೂರಾ ಸ್ಯಾರಿ ಹೀಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ, ಒಂದು ಚೈನ್ ಆದಮೇಲೆ ಒಂದು ಬೀಡ್ ತೋರಿಸಿ ಬೀಡ್ ಲಾಕ್ ಮಾಡಿ ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ನಾಟ್. ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಪೂರಾ ಸ್ಯಾರಿ ಕಂಟಿನ್ಯೂ ಮಾಡಬೇಕು. ನಾನು ಒಂದಷ್ಟು ದೂರ ಹಾಕಿ ತೋರಿಸ್ತಿದ್ದೀನಿ. ಇದು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ. ಫ್ರೆಂಡ್ಸ್, ನಾನು ಒಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ಪು ಒಂದು ನಾಟ್ ಹಾಕಿ, ಎರಡು ನಾಟ್ ಹಾಕಿ, ಒಂದು ಚೈನ್, ಒಂದು ಬೀಡ್ ಲಾಕ್ ಮಾಡಿ, ಒಂದು ನಾಟು ಮತ್ತು ಒಂದು ಚೈನ್, ಬೀಡ್ ಲಾಕ್. ಸೇಮ್ ಅದೇ ರೀತಿ ಪೂರಾ ಸ್ಯಾರಿ ಫಸ್ಟ್ ಬೇಸ್ ಚೈನ್ನ ಬೀಡ್ ತೋರಿಸ್ಕೊಂಡು ಹೋಗಬೇಕು. ಲಾಸ್ಟಿಗೆ ನಾನು ಈ ರೀತಿ 2 ಚೈನ್ ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ ಶುರು ಮಾಡ್ತಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಇಲ್ಲೊಂದು ನಾಟ್ ಹಾಕ್ಕೊಂಡಿದ್ವಲ್ಲ, ಅಲ್ಲೇ ಹೋಗಿ ಒಂದು ಸಿಂಗಲ್ ನಾಟ್. ಅಲ್ಲಿ ಸಿಂಗಲ್ ನಾಟ್ ಆದಮೇಲೆ ಪಕ್ಕದಲ್ಲಿ ಒಂದು ಚೈನ್ ಹಾಕಿದ್ವಲ್ಲ, ಬೀಡ್ಗಿಂತ ಮುಂಚೆ ಒಂದು ಚೈನು, ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟು. ಆ ಸಿಂಗಲ್ ನಾಟ್ ಆದಮೇಲೆ 1 2 3 4 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತಗೊಂಡು ಈ ಬೀಡ್ ಲಾಕ್ ಮಾಡಿದ್ವಲ್ಲ ಅದ್ರ ಮುಂದೆ ಹೋಗಿ ಒಂದು ಥ್ರೆಡ್ ತಂದರೆ 3 ಆಗುತ್ತೆ. 3 ಒಳಗಡೆನೂ ಒಟ್ಟಿಗೆ ತಗೋಬೇಕು. ಇದು ಬಂದು ಹಾಫ್ ಡಬಲ್ ಕ್ರೋಶ ಹಾಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್. ನೆಕ್ಸ್ಟ್ ಬೀಡ್ ಹಾಕೋಕ್ಕಿಂತ ಮುಂಚೆ ಒಂದು ಚೈನ್ ಹಾಕಿದ್ವಲ್ಲ, ಆ ಗ್ಯಾಪಲ್ಲಿ ಹೋಗಿ ಒಂದು ಥ್ರೆಡ್ ತಂದರೆ 3 ಆಗುತ್ತೆ. 3 ಒಳಗಡೆನೂ ಒಟ್ಟಿಗೆ ತೊಗೋಬೇಕು. ಒಟ್ಟಿಗೆ ಅಂದರೆ ಅದು ಹಾಫ್ ಡಬಲ್ ಕ್ರೋಶ. ಮತ್ತು 1 2 3 3 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು. ಈ ಬೀಡ್ ಪಕ್ಕದಲ್ಲಿ ನಾಟ್ ಹಾಕಿದ್ವಲ್ಲ, ಅದಕ್ಕಿಂತ ಮುಂಚೆ ಸಿಗುತ್ತಲ್ಲ, ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3 ಒಳಗಡೆನೂ ಒಟ್ಟಿಗೆ ಆದರೆ ಹಾಫ್ ಡಬಲ್ ಕ್ರೋಶ. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್, ಈ ಚೈನ ಗ್ಯಾಪ್ ಹಾಕಿದ್ವಲ್ಲ, ಒಂದು ಚೈನು ಬೀಡಿಂದ ಅಲ್ಲಿ ಹೋಗಿ ಒಂದು ಥ್ರೆಡ್ ತಂದರೆ 3 ಒಳಗಡೆನೂ ಒಟ್ಟಿಗೆ, ಅದು ಕೂಡ ಹಾಫ್ ಡಬಲ್ ಕ್ರೋಶ. ಮತ್ತು 3 ಚೈನ್, 1 2 3 ಸೇಮ್ ಅದೇ ರೀತಿ ಹಾಫ್ ಡಬಲ್ ಕ್ರೋಶ, 3 ಚೈನ್, 2 ಹಾಫ್ ಡಬಲ್ ಕ್ರೋಶ ಬರುತ್ತೆ, 3 ಚೈನ್. ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ಫ್ರೆಂಡ್ಸ್, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈಗ ನಾನು ಪೂರ ಹಾಕ್ತೀನಿ. ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ ಕೂಡ ಈ ರೀತಿ ಚೈನ್ ಮತ್ತು ಹಾಫ್ ಡಬಲ್ ಕ್ರೋಶ ಹಾಕಿ ಮುಗ್ದಿದೆ. ನೋಡಿ, ಇಲ್ಲಿ ಫಸ್ಟ್ ಹಾಫ್ ಡಬಲ್ ಕ್ರೋಶ ತೊಗೊಂಡು ಫಸ್ಟ್ 4 ಚೈನ್ ತೊಗೊಂಡು ಆಮೇಲೆ ಇಲ್ಲಿ ಹಾಫ್ ಡಬಲ್ ಕ್ರೋಶ ತೊಗೊಂಡಿದ್ದೀನಿ. ಮತ್ತು ಈ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಚೈನ್ ತೊಗೊಂಡಿದ್ದೀನಿ, 3 ಚೈನು, ಹಾಫ್ ಡಬಲ್ ಕ್ರೋಶ. ಆ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಪೂರ್ತಿ ಲಾಸ್ಟ್ವರೆಗೂ ಈ ರೀತಿ ಹಾಕ್ಕೊಂಡಿದ್ದೀನಿ. ಮತ್ತು ಲಾಸ್ಟಲ್ಲಿ 2 ಚೈನ್ ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು
ನೆಕ್ಸ್ಟ್ ಸ್ಟೆಪ್ಗೆ ನಾವಿಲ್ಲಿ ನಾಟ್ ಹಾಕಿದ್ವಲ್ಲ ಅದೇ ಗ್ಯಾಪ್ಗೆ ಹೋಗಿ ಮತ್ತೆ ಇನ್ನೊಂದು ನಾಟ್ ಹಾಕೋತಿದ್ದೀನಿ. ನಾಟ್ ಹಾಕಾದ್ಮೇಲೆ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಈ ಫಸ್ಟ್ ಸ್ಟಾರ್ಟಿಂಗ್ 4 ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ನಾಟು ಮತ್ತು 1 2 3 ಚೈನ್ ಹಾಕಿ ಈ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟು ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಈ 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಮತ್ತು ಒಂದು ಸರಿ ಸೂಜಿ ಮೇಲೆ ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು 2ರಲ್ಲಿ ಒಂದು ಇದು ಡಬಲ್ ಕ್ರೋಶ ನಾವು ಇದ್ರೊಳಗಡೆ ಎಷ್ಟು ಒಟ್ಟು 14 ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. 14 ಡಬಲ್ ಕ್ರೋಶ ಫಿಲ್ ಮಾಡಾಗಿದೆ. ನೆಕ್ಸ್ಟಿಗೆ ನಾವು ಈ 3 ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟು ನೋಡಿ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ನೆಕ್ಸ್ಟ್ ಇಲ್ಲಿ 3 ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿ ಹೋಗಿ ಒಂದು ನಾಟ್. ನೆಕ್ಸ್ಟು 4 ಚೈನ್ 1 2 3 4 ಚೈನ್ ಹಾಕಿ ಈ ನೆಕ್ಸ್ಟ್ 3 ಚೈನ್ದು ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟು ಮತ್ತು 3 ಚೈನ್ 1 2 3 ಚೈನ್ ಹಾಕಿ ಈ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟು. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಆರ್ಚ್ನ ಕಂಟಿನ್ಯೂ ಮಾಡ್ಕೊಡಬೇಕು. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ನೋಡಿ ಇಲ್ಲಿ ನನಗೆ ಗಂಟು ರೀತಿ ಬಂದಿದೆ. ಇದನ್ನು ನಾನು ಬ್ಯಾಕ್ ಸೈಡ್ ಬರೋ ರೀತಿ ಮಾಡ್ಕೋತೀನಿ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಈ 3 ಚೈನ್ ಗ್ಯಾಪಲ್ಲಿ ಹೋದರೆ ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು 2ರಲ್ಲಿ ಒಂದು ಈ ರೀತಿ ಗಂಟನ್ನ ಬ್ಯಾಕ್ ಸೈಡ್ಗೆ ಹೋಗೋ ರೀತಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ ಇದೇ ಗ್ಯಾಪಲ್ಲಿ ಡಬಲ್ ಕ್ರೋಶನ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಒಟ್ಟು 14 ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕು. 14 ಡಬಲ್ ಕ್ರೋಶ ಆಗಿದೆ. 14 ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟು 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ನಾಟ್ ಹಾಕೊಳ್ಳೋಣ. ಮತ್ತು ನೆಕ್ಸ್ಟು 3 ಚೈನ್ ಆದಮೇಲೆ ಈ 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಮತ್ತು ಸಿಂಗಲ್ ನಾಟು ಮತ್ತು 4 ಚೈನ್ 1 2 3 4 ನಾವು 4 ಚೈನ್ ಹಾಕೊಳ್ಳೋದು ಸ್ವಲ್ಪ ಎಳ್ದಂಗೆ ಆಗಬಾರ್ದು ಅಂತ ಅದಕ್ಕೋಸ್ಕರ ನಾನು ಇನ್ನೊಂದು ಚೈನ್ ಎಕ್ಸ್ಟ್ರಾ ತೊಗೋತಿದ್ದೀನಿ. ಮತ್ತು ಈ 3 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ನಾಟು. ನೆಕ್ಸ್ಟ್ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್. ಅಲ್ಲಿ ಸಿಂಗಲ್ ನಾಟ್ ಆದಮೇಲೆ ಮತ್ತೆ ನೆಕ್ಸ್ಟ್ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಂದ ಥ್ರೆಡ್ ತಂದರೆ 3 ಸೇಮ್ ಡಬಲ್ ಕ್ರೋಶನ ಶುರು ಮಾಡ್ಕೊಂಡು ಹೋಗ್ಬೇಕು ಕಂಬಗಳನ್ನ. ಒಟ್ಟು ಇಲ್ಲೂ ಕೂಡ 14 ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. ಫ್ರೆಂಡ್ಸ್ ಇಲ್ಲಿ ಆರ್ಚ್ನ ಫಿಲ್ ಮಾಡಿ ಮುಗ್ದಿದೆ. ಥರ್ಡ್ ಸ್ಟೆಪ್ದು ಆರ್ಚ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಇಲ್ಲಿ ಒಂದು ನಾಟ್ ಹಾಕ್ಕೊಂಡಿದ್ವಲ್ಲ ಅದೇ ಸೇಮ್ ಜಾಗದಲ್ಲಿ ಹೋಗಿ ಒಂದು ಮತ್ತೆ ಸಿಂಗಲ್ ನಾಟು. ಸಿಂಗಲ್ ನಾಟ್ ಆದಮೇಲೆ 1 2 3 ಚೈನ್ ಹಾಕಿ ಈ ನಾಟ್ ಹಾಕಿದ್ವಲ್ಲ ಸೇಮ್ ನಾಟ್ ಜಾಗದಲ್ಲೇ ಇನ್ನೊಂದು ಸಿಂಗಲ್ ನಾಟ್ ಆದಮೇಲೆ ಈ 3 ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಕಂಬಗಳು ಹಾಕಿದ್ವಲ್ಲ ಈ ಕಂಬದ ಗ್ಯಾಪ್ ಸಿಗ್ತಿದೆಯಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ ಓಲು ಆ ಓಲಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಇದೇ ಕಂಬದ ಗ್ಯಾಪ್ ಮೇಲ್ಗಡೆ ಕಾಣಿಸ್ತಿದ್ದಿಲ್ಲ ಅಲ್ಲಿ ಹೋಗಿ ಥ್ರೆಡ್ ಹಾಕಿ ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು 2ರಲ್ಲಿ ಒಂದು ಇದು ಕೂಡ ಡಬಲ್ ಕ್ರೋಶ
ಪ್ರತಿಯೊಂದು ಕಂಬದ ಮೇಲೂ ಮತ್ತೆ ಡಬಲ್ ಕ್ರೋಶಾ ಫಿಲ್ ಮಾಡ್ಕೊಂಡು ಬರಬೇಕು. ಫ್ರೆಂಡ್ಸ್, ಇಲ್ಲಿ ಪ್ರತಿಯೊಂದು ಡಬಲ್ ಕ್ರೋಶದ ಮೇಲೂ ಮತ್ತೆ ಡಬಲ್ ಕ್ರೋಶಾ ಹಾಕಿ ಮುಗ್ದಿದೆ. ನೆಕ್ಸ್ಟ್ ಈ 3 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್, ಮತ್ತು ಇಲ್ಲಿ ನಾಟ್ ಇದೆಯಲ್ಲ, ಇಲ್ಲಿ ನಾಟಲ್ಲಿ ಹೋಗಿ ಮತ್ತು ಇನ್ನೊಂದು ನಾಟು. ನೆಕ್ಸ್ಟ್ 4 ಚೈನ್, 1 2 3 4 ಚೈನ್ ಹಾಕಿ ಈಗ ನಾಟ್ ಇತ್ತಲ್ಲ ಅಲ್ಲೇ ಹೋಗಿ ಮತ್ತೆ ಇನ್ನೊಂದು ನಾಟ್ ಆದಮೇಲೆ ಈ 3 ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ಇನ್ನೊಂದು ಸಿಂಗಲ್ ನಾಟು. ಅದಾದಮೇಲೆ ಮತ್ತೆ ಡಬಲ್ ಕ್ರೋಶಾ ಶುರು ಮಾಡ್ಕೋಬೇಕು. ಪ್ರತಿಯೊಂದು ಕಂಬದ ಮೇಲೂ ಮತ್ತೆ ಡಬಲ್ ಕ್ರೋಶಾ ಫಿಲ್ ಮಾಡ್ಕೊಂಡು ಹೋಗಬೇಕು. ಸೂಜಿ ಮೇಲೆ ಒಂದು ಸರಿ ಥ್ರೆಡ್, ಈ ಕಂಬದ ಗ್ಯಾಪ್ ಚೈನ್ ಗ್ಯಾಪ್ ರೀತಿ ಕಾಣಿಸುತ್ತಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3 ಒಳಗಡೆ ಎರಡರಲ್ಲಿ ಒಂದು ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್, ಈ ಗ್ಯಾಪ್ ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ ಎರಡರಲ್ಲಿ ಒಂದು. ಫ್ರೆಂಡ್ಸ್, ಇದೇ ರೀತಿ ನಾನು ಪೂರಾ ಕಂಟಿನ್ಯೂ ಮಾಡ್ಕೋತೀನಿ. ಇದೇ ರೀತಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ಪು ಕೂಡ ನಾನು 4ನೇ ಸ್ಟೆಪ್ಪು ಕೂಡ ಏನು ಡಬಲ್ ಕ್ರೋಶಾ ಹಾಕ್ಕೊಂಡೆ ಅದು ಕೂಡ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನಾನು ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನಾಟ್ ಹಾಕಿದ್ವಲ್ಲ ಅದೇ ಜಾಗದಲ್ಲಿ ಹೋಗಿ ಮತ್ತೆ ಇನ್ನೊಂದು ನಾಟು, ಸೇಮ್ ಅದೇ ರೀತಿ 1 2 3 ಚೈನ್ ಹಾಕಿ ಇಲ್ಲಿ ನಾಟ್ ಹಾಕಿದ್ವಲ್ಲ ಅಲ್ಲೇ ಹೋಗಿ ಸೇಮ್ ಜಾಗದಲ್ಲೇ ಹೋಗಿ ಮತ್ತೆ ಇನ್ನೊಂದು ನಾಟ್ ಹಾಕೊಳ್ಳೋಣ. ಇನ್ನೊಂದು ನಾಟ್ ಆದಮೇಲೆ ನಾನು ಈ ರೀತಿ ಬೀಡ್ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ 3 mm ರೌಂಡ್ ಬೀಡ್ ತೊಗೋತಿದ್ದೀನಿ, ಪ್ಲೇನು ಮೀಡಿಯಮ್ ಸೈಜ್ದು. ಈ ಬೀಡನ್ನ ಥ್ರೆಡ್ಗೆ ತೂರಿಸಿ ಒಂದು ಬೀಡ್ ತೂರಿಸಿ ಈ ಮೊದಲನೇ ಕಂಬ ಇದೆಯಲ್ಲ ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದು ಒಂದು ನಾಟ್ ಹಾಕ್ಕೋಬೇಕು, ಸಿಂಗಲ್ ನಾಟು. ಮತ್ತು ಎರಡನೇ ಬೀಡು ಸೇಮ್ ಅದೇ ರೀತಿ ಕಂಬದ ಗ್ಯಾಪಲ್ಲಿ ಮೇಲ್ಗಡೆ ಚೈನ್ ಗ್ಯಾಪ್ ರೀತಿ ಕಾಣಿಸುತ್ತಲ್ಲ ಅಲ್ಲಿ ಪ್ರತಿಯೊಂದು ಕಂಬಕ್ಕೂ ಕೂಡ ನಾನು 14 ಕಂಬ ಇದೆ, 14 ಬೀಡ್ ತೋರಿಸ್ಕೊಂಬರ್ತೀನಿ. ಪ್ರತಿಯೊಂದು ಕಂಬಕ್ಕೂ ಒಂದೊಂದು ಬೀಡ್ ಹಾಕಿ ನಾಟ್ ಹಾಕ್ಕೋಬೇಕು. ಈ ರೀತಿ 14 ಬೀಡನ್ನ ತೋರಿಸಿದ್ದೀನಿ. ಪ್ರತಿಯೊಂದು ಕಂಬಕ್ಕೂ ಒಂದೊಂದು ಬೀಡ್ ತೋರಿಸ್ಕೊಂಡು ಹೋಗಬೇಕು. ನೆಕ್ಸ್ಟು ಲಾಸ್ಟಿಗೆ ಒಂದು ಬೀಡ್ ಹಾಕಿ ಇಲ್ಲಿ ನಾಟ್ ಹಾಕಿದ್ಮೇಲೆ ಮತ್ತು 4 ಚೈನ್, 1 2 3 4 ಚೈನ್ ಹಾಕಿ ಈ ನಾಟ್ ಹಾಕಿದ್ವಲ್ಲ ಈ ನಾಟಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಸೇಮ್ ಅದೇ ರೀತಿ ಬೀಡ್ಗಳನ್ನ ತೋರಿಸ್ಕೊಂಡು ಹೋಗಬೇಕು. ನೆಕ್ಸ್ಟ್ ಆರ್ಚು ಕೂಡ ಬೀಡಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತು ಬೀಡ್ ತೋರಿಸ್ಕೊಂಡು ಒಂದು ಬೀಡು ಒಂದು ಕಂಬದ ಮೇಲ್ಗಡೆ ಸಿಂಗಲ್ ನಾಟು, ಮತ್ತು ಒಂದು ಬೀಡ್ ಒಂದು ಸಿಂಗಲ್ ನಾಟು, ಮತ್ತು ಒಂದು ಬೀಡ್ ಒಂದು ಸಿಂಗಲ್ ನಾಟು. ಫ್ರೆಂಡ್ಸ್, ಇದೇ ರೀತಿ ನೀವು ಪೂರಾ ಸ್ಯಾರಿ ಕಂಟಿನ್ಯೂ ಮಾಡ್ಕೋಬೇಕು. ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಬೀಡ್ ತೋರಿಸಿ ಮುಗ್ದಿದೆ ನೋಡಿ. ನನಗೆ ಇಲ್ಲೂ ಕೂಡ ಗಂಟು ಸಿಕ್ಕಿದೆ, ಅದನ್ನು ಬ್ಯಾಕ್ ಸೈಡ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಗಂಟೆ ಇದೆ ನೋಡಿ. ಅದಕ್ಕೆ ಗಮ್ ಹಾಕಿ ಸ್ಟಿಕ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಉರ್ಸ್ಕೊಬಿಡುತ್ತೆ. ಗಮ್ ಹಾಕಿ ಸ್ಟಿಕ್ ಮಾಡ್ಕೊಬಿಟ್ರೆ ನಿಮ್ಗೆ ಅದು ಬಿಚ್ಚೋಗಲ್ಲ, ಇಲ್ಲಾಂದರೆ ಮಧ್ಯದಲ್ಲೇ ಡಿಸೈನ್ ಬಿಚ್ಚೋಗುತ್ತೆ ಅದು. ಫ್ರೆಂಡ್ಸ್, ಈ ರೀತಿ ಕಾಣಿಸ್ತಿದೆ. ನಿಮಗೆ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಇವಾಗ ಮುಗ್ದಿದೆ. ಈ ರೀತಿ ಕಾಣಿಸುತ್ತೆ ಫೈನಲ್ ಲುಕ್ಕು.
ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೀವು ಬೇಕು ಅಂದರೆ ಇಲ್ಲಿ ಕ್ರಿಸ್ಟಲ್ ಕೂಡ ಯೂಸ್ ಮಾಡ್ಬೋದು, ಇನ್ನೂ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಕ್ರಿಸ್ಟಲ್ ಯೂಸ್ ಮಾಡಿದ್ರೆ. ಮತ್ತು ಇಲ್ಲಿ ಸ್ಟೋನ್ಲೆಸ್ ಕೂಡ ಅಂಟಿಸ್ಕೋಬೋದು, ಈ ಮಿಡ್ಲಲ್ಲಿ ಸ್ಟೋನ್ಲೆಸ್ ಕೂಡ ಅಂಟಿಸ್ಕೋಬೋದು. ನೀವು ಸ್ಟೋನ್ಲೆಸ್ ಅಂಟಿಸ್ಕೊಂಡ್ರೆ ಇನ್ನೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಮತ್ತು 75 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಡಬಲ್ ಕಲರು ಯೂಸ್ ಮಾಡ್ಬೋದು, ನಾನು ಇಲ್ಲಿ ಸಿಂಗಲ್ ಕಲರ್ ಹಾಕ್ಕೊಂಡಿದ್ದೀನಿ. ನೀವು ಡಬಲ್ ಕಲರ್ ಕೂಡ ತೊಗೋಬೋದು. ಹಾಗೆಯೇ ಇದು ಪ್ರೈಸ್ ಬಂದು ನೀವು 550ಇಂದ 600ವರೆಗೂ ಕೂಡ ಇಸ್ಕೋಬೋದು. ಇದು ಸ್ಟೆಪ್ಸ್ ಜಾಸ್ತಿ ಇದೆ, ಟೈಮ್ ಕೂಡ ಹಾಗೇ ಹಿಡಿಯುತ್ತೆ ಸ್ಟೆಪ್ಸ್ ಜಾಸ್ತಿ ಇರೋದ್ರಿಂದ. ಅದರಿಂದ ನೀವು 600ವರೆಗೂ ಇಸ್ಕೋಬೋದು, 550 to 600ವರೆಗೂ ಇಸ್ಕೋಬೋದು. ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ, ಅಲ್ಲಿ ಏನು ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೊಳ್ಳಿ. ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.